ಇವತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಇವತ್ತು ನಾವು ಮಹಾನಗರ ಪಾಲಿಕೆ ನಿಯೋಗ ಮೂಲಕ ಇವತ್ತು ನಾವು ಏನು ಜಿಬಿ ಮೀಟಿಂಗ್ ನಡೆದಿದೆ ಮಹಾನಗರ ಪಾಲಿಕೆ ಮಹಾಪೌರರ ನೇತೃತ್ವದಲ್ಲಿ ಆ ಜಿಬಿ ಮೀಟಿಂಗ್ಗೆ ಇವತ್ತು ನಾವು ಬಂದು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಂತಂದರೆ ಕಲಬುರಗಿ ನಗರದಲ್ಲಿ ನೂರಾರು ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂತಂದು ಇವತ್ತು ಬಂಧಿಸಬೇಕು ಅಂತಂದು ಇವತ್ತು ನಾವು ಮನವಿ ಕೊಡ್ತಾ ಇದ್ದೇವೆ. ಕಲಬುರಗಿ ನಗರದಲ್ಲಿ ಸೂಪರ್ ಮಾರ್ಕೆಟ್ದಲ್ಲಿ ಇರುವಂಥ ತೊಂದರೆಗಳಿರ್ಬೋದು, ಬಂಡಿಗಳ ಸಮಸ್ಯೆ ಇರ್ಬೋದು, ಮತ್ತು ಏನು ಶಾಣಬಸಪ್ಪ ಅಪ್ಪನ ಗಾರ್ಡನ ಮತ್ತು ಬೋಟಿಂಗ್ ಸಮಸ್ಯೆ ಇರ್ಬೋದು, ರಸ್ತೆಗಳ ಕಾಮಗಾರಿ ಇರ್ಬೋದು, ಮತ್ತು ಏನು ಇವತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಎಲ್ಲೂ ರಸ್ತೆ ಮೇಲೆ ಶೌಚಾಲಯಗಳಿಲ್ಲ. ಆ ಶೌಚಾಲಯಗಳು ಮಾಡಬೇಕಾದ್ರೆ ಮನೆಗೆ ಹೋಗಿ ಶೌಚಾಲಯ ಮಾಡೋಂಥ ಪರಿಸ್ಥಿತಿ ಹೆಣ್ಮಕ್ಳಿಗೆ ಬಂದಿದೆ. ಗಂಡಸು ಮಕ್ಕಳಿಗೆ ಶೌಚಾಲಯ ಮಾಡಬೇಕಾದ್ರೆ ರಸ್ತೆ ಮೇಲೆ ನಿಂತೆ ಶೌಚಾಲಯ ಯಾವ ಗಾಡಿ ಅಂತ ಗೊತ್ತಿಲ್ಲ. ಅದು ಆಫೀಸ್ ಇದೆಯೋ ದೇವಸ್ಥಾನ ಇದೆಯೋ ಅದು ಏನೂ ಗೊತ್ತಿಲ್ಲ. ಅಲ್ಲಿ ಬೇಕಲ್ಲಿ ಶೌಚಾಲಯನೂ ಇವತ್ತು ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಕಲಬುರಗಿ ನಗರಕ್ಕೆ ದೊಡ್ಡ ಅನುಮತ ಸಮಸ್ಯೆ, ನಾಚಿಕೆ ಬರೋಂಥ ಕೆಲಸ. ಯಾಕಂತಂದರೆ ಬೆಂಗಳೂರು ರಸ್ತೆಯಲ್ಲಿ ಶೌಚಾಲಯ ಮಾಡೋದು ಬಿಟ್ಟು ಇವಾಗ ಎಲ್ಲೋ ಸುಮಾರು ಬಜೆಟ್ ಶೌಚಾಲಯ ಮಾಡ್ತೀನಿ ಅಂತ ಬಜೆಟ್ ಎತ್ತಿರು, ಎಲ್ಲೂ ಬಜೆಟ್ ಇಲ್ಲ. ಇವತ್ತು ಕನ್ನಡ ಭವನ ಇರ್ಬೋದು, ಜಿಲ್ಲಾಧಿಕಾರಿ ಗಾಡಿಗಿರ್ಬೋದು, ತಹಶೀಲ್ ಆಫೀಸ್ ಗಾಡಿಗಿರ್ಬೋದು, ಬಸ್ ಸ್ಟ್ಯಾಂಡ್ ಗಾಡಿಗೆ ಎಲ್ಲಿ ಬೇಕಾದ್ರೂ ಶೌಚಾಲಯ ಮಾಡೋಂಥ ಪರಿಸ್ಥಿತಿ ಬರ್ತಾ ಇದೆ. ಮಹಾನಗರ ಪಾಲಿಕೆ ಬಳಿ ಶೌಚಾಲಯ ಮಾಡ್ತಾರೆ. ಹೋಗ್ತಾ ಬರ್ತಾ CC ಕ್ಯಾಮ್ರಾದಲ್ಲಿ ನೋಡಿದ್ರೆ ಎಷ್ಟೋ ಮಂದಿ ಶೌಚಾಲಯ ಮಾಡ್ತಾರೆ ಅನ್ನೋದು ನೋಡ್ಬೋದು. ಮಹಿಳೆಯರಿಗೆ ಮನೆಯಲ್ಲಿ ಬರಬೇಕು, ಮನೆಗೆ ಶೌಚಾಲಯ ಮಾಡೋಂಥ ಪರಿಸ್ಥಿತಿ ಆಗ್ತಾ ಇದೆ. ಇವತ್ತು ಗುಲ್ಬರ್ಗ ಎಲ್ಲೋ ಬೆಳೆದಿದೆ ಅಂತಂದ್ರೆ ಎಲ್ಲೂ ಇಲ್ಲ, ಎಲ್ಲೂ ಬೆಳೆದಿಲ್ಲ. ಇವತ್ತೆಲ್ಲ ಇಲ್ಲಿರುವಂಥ ರಾಜಕಾರಣಿದವರು ಫೇಲ್ ಆಗಿದ್ದಾರೆ. ಇವತ್ತು ಜಿಲ್ಲೆ ಉಸ್ತುವಾರಿ ಆಡಳಿತ ಫೇಲ್ ಇದೆ, ಲೋಕಸಭಾ ಸದಸ್ಯರ ಆಡಳಿತ ಫೇಲ್ ಇದೆ, ಮತ್ತು ಉತ್ತರ ದಕ್ಷಿಣದ MLAಗಳದ್ದು ಆಡಳಿತ ಫೇಲ್ ಇದೆ, ಮಹಾನಗರ ಪಾಲಿಕೆ ಆಡಳಿತ ಫೇಲ್ ಇದೆ, ಜಿಲ್ಲಾ ಆಡಳಿತ ಫೇಲ್ ಇದೆ, ಪೊಲೀಸ್ ಇಲಾಖೆ ಫೇಲ್ ಇದೆ. ಎಲ್ಲ ಇಲಾಖೆಗಳು ಫೇಲ್ ಆಗಿ ಇವತ್ತು ಯಾವುದೇ ರೀತಿಯ ಕಲಬುರಗಿ ನಗರದಲ್ಲಿ ಕೆಲಸ ನಡೆದಿಲ್ಲ. ನಾವು ಮೊನ್ನೆ ಸುದ್ದಿಗೋಷ್ಠಿ ಮಾಡಿ ಜಿಲ್ಲಾಧಿಕಾರಿಗೆ ಭೇಟಿಯಾಗಿದ್ದೇವೆ. ಈಗ ನಾವು ಒಂದೇ ಏನಂತಂದರೆ, ಈಗ ನಮ್ಮ CBಯಲ್ಲಿ ಏನು ಸಮಸ್ಯೆ, CBಯಲ್ಲಿ ನಮ್ದು ಏನು ಹೋರಾಟಕ್ಕೆ ಬಂಧಿಸ್ಲಿಕ್ಕಂದರೆ ನಾವು ಮುಂದೆ ಕಲಬುರಗಿ ನಗರದಲ್ಲಿ ಜನತಾ ಬಜಾರ್ ಬಂದ್ ಮಾಡಿ ನಾವು ಎಲ್ಲಿ ತನಕ ನಮ್ಮ ಬೇಡಿಕೆ ಏರಡಲು ಅಲ್ಲಿ ತನಕ ನಾವು ಬಂಧಿಸಲು ಅಲ್ಲಿ ತನಕ ನಾವು ಹೋರಾಟ ಮಾಡಲು ಅನಿವಾರ್ಯ ಆಗ್ತದೆ ಅಂತಂದು ನಿಮ್ಮ TV ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ನಿಯೋಗ ಎಂದು ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರ ಅಧ್ಯಕ್ಷತೆಯಲ್ಲಿ ಪಾಲಿಕೆಯ ಸಾಮಾನ್ಯ ಸಭೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ನಿಯೋಗ ಇತ್ತೀಚೆಗೆ ಪತ್ರಿಕೆಗೋಷ್ಠಿ ಮಾಡುವ ಮೂಲಕವಾಗಿ ಕಲಬುರಗಿ ನಗರದ ಅನೇಕ ಸಮಸ್ಯೆಗಳ ಕುರಿತು ಜನತಾ ಬಜಾರ್ದಲ್ಲಿ ನಾವು ಪ್ರತಿಭಟನೆ ಮಾಡೋದಾಗಿ ಹೇಳಿದಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರು ನಮಗೆ ಮನವಿಯನ್ನು ಸಲ್ಲಿಸಿದ ಮೇಲೆ ಆಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಇಂದು ಪೂಜ್ಯ ಮಹಾಪೌರಿಗೆ ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕಲಬುರಗಿ ನಗರದ ಜನತಾ ಬಜಾರ್, ಕಿರಣ ಬಜಾರ್, ಸರಾಬ್ ಬಜಾರ್, ದತ್ತ ಮಂದಿರ ಈ ಎಲ್ಲ ಪ್ರದೇಶಗಳಲ್ಲಿ ಈಗಾಗಲೇ ಚಪ್ಪಲ್ ಬಜಾರ್ ಆಗಿರ್ಬೋದು, ಸರಾಬ್ ಬಜಾರ್ ಆಗಿರ್ಬೋದು, ಈ ಪ್ರದೇಶದಲ್ಲಿ ಇವತ್ತು ಜನಸಾಮಾನ್ಯರು ಓಡಾಡುವಂಥ ಪರಿಸ್ಥಿತಿನೇ ಇಲ್ಲ. ಹಾಗಾಗಿ ರಸ್ತೆ ಮಧ್ಯದಲ್ಲಿ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುವಂಥ ತರಕಾರಿ ಮಾರಾಟ ಮಾಡುವವರಾಗಿರ್ಬೋದು, ಇವತ್ತು ಹಣ್ಣಿನ ಬಂಡಿಗಳಾಗಿರ್ಬೋದು, ಚಪ್ಪಲ್ ಅಂಗಡಿಗಳ ಜಾಗ ಎಲ್ಲಿದೆ ಆ ಜಾಗಕ್ಕಿಂತ ರಸ್ತೆ ಮೇಲೆ ಬಂದು ಚಪ್ಪಲನ್ನು ಮಾರಾಟ ಮಾಡೋದಾಗಿರ್ಬೋದು, ಈ ಎಲ್ಲ ವಿಷಯಗಳ ಜೊತೆಯಲ್ಲಿ ಕಲಬುರಗಿ ನಗರದ ಅಭಿವೃದ್ಧಿ, ಕಲಬುರಗಿ ವೃತ್ತಗಳ ಸೌಂದರ್ಯೀಕರಣ, ಆಮೇಲೆ 24x ಕುಡಿಯುವ ನೀರು ಯೋಜನೆ LNTವರೆಗೆ ಸುಮಾರು 15 ವರ್ಷಗಳಿಂದ ಆ ಯೋಜನೆಯನ್ನು ಕೊಟ್ಟಿದೆ. ಆದರೂ ಕೂಡ ಇನ್ನೂವರೆಗೂ ಕಾಮಗಾರಿಕೆ ಪೂರ್ತಿಗೊಳ್ಳದೇ ಇರುವುದು ಭಾಳ ಬೇಜಾರವನ್ನು ವ್ಯಕ್ತಪಡಿಸಿ ಕಲಬುರಗಿ ನಗರದ ಅನೇಕ ರಸ್ತೆಗಳ ನಾಮಕರಣ ಸೇರಿದಂತೆ ಕಲಬುರಗಿ ನಗರವನ್ನು ಅಭಿವೃದ್ಧಿ ಆಗಬೇಕು, ಕಲಬುರಗಿ ನಗರದನ್ನು ಸೌಂದರ್ಯೀಕರಣ ಆಗಬೇಕಂತೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ.